ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ರಾಮಾಯಣ ರಚಿಸಿದವರು ಯಾರು? ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿ ಯಾವ ವಂಶಜರು? ಭೃಗು ವಂಶಸ್ಥರು. ಸಂಸ್ಕೃತದಲ್ಲಿ ವಾಲ್ಮೀಕಿ ಎಂದರೇನು? ಪುತ್ತ. ರಾಮಾಯಣದ ಒಟ್ಟು ಎಷ್ಟು ಕಾಂಡಗಳು? 6. ಅವು ಯಾವುವು? ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ. ಕನ್ನಡದಲ್ಲಿ ಶ್ರೀರಾಮಾಯಣ ದರ್ಶನಂ ಕೃತಿಯನ್ನು ರಚಿಸಿದವರು ಯಾರು? ರಾಷ್ಟ್ರಕವಿ ಕುವೆಂಪು. ಯುದ್ಧಕಾಂಡದ ಮತ್ತೊಂದು ಹೆಸರು? ಲಂಕಾಕಾಂಡ. ರಾಮಾಯಣ ಯಾವ ಯುಗಕ್ಕೆ ಸೇರಿತು? ತ್ರೇತಾಯುಗ. ಶ್ರೀರಾಮರ ವಂಶ ಯಾವುದು? ಇಕ್ಷ್ವಾಕು ವಂಶ, ರಘುವಂಶ, ಸೂರ್ಯವಂಶ. ಸೂರ್ಯವಂಶದ ಕೆಲ ಕೀರ್ತಿವಂತ ರಾಜರು? ಗಂಗೆಯನ್ನು ಭೂಮಿಗೆ ತಂದ ಭಗೀರಥ ಮತ್ತು ಸತ್ಯಹರಿಶ್ಚಂದ್ರ. ದಶರಥನ 3 ಪಟ್ಟ ಮಹಿಷಿಯರು ಯಾರು? ಕೌಸಲ್ಯ, ಸುಮಿತ್ರೆ, ಕೈಕೇಯಿ. ದಶರಥ ಮಹಾರಾಜರ ತಂದೆ ಯಾರು? ಅಜ ಮಹಾರಾಜ. ದಶರಥನು ಪ್ರಾಣಿಯನ್ನು ಕೊಲ್ಲಲೆಂದು ಹೂಡಿದ ಬಾಣ ಯಾರಿಗೆ ನಾಟಿತು? ಶ್ರವಣಕುಮಾರ. ದಶರಥನಿಗೆ ಪುತ್ರ ವಿರಹದಿಂದ ಸಾಯುವಂತೆ ಶಾಪ ನೀಡಿದ್ದು ಯಾರು? ಶ್ರವಣಕುಮಾರನ ವೃದ್ಧ ತಂದೆ ತಾಯಿ. ದಶರಥನು ಸಂತಾನದ ಅಪೇಕ್ಷೆಯಿಂದ ಮಾಡಿದ ಯಾಗ ಯಾವುದು? ಪುತ್ರ ಕಾಮೇಷ್ಟಿ ಯಾಗ. ಪುತ್ರ ಕಾಮೇಷ್ಟಿ ಯಾಗವನ್ನು ಯಾರು ನೆರವೇರಿಸಿದರು? ಋಷ್ಯಶೃಂಗ ಸಂಘ ವಿವಂತಕ ಮುನಿ. ಪುತ್ರ ಕಾಮೇಷ್ಟಿ ಯಾಗದ ಕೊನೆಯಲ್ಲಿ ಸಶರೀರವಾಗಿ ದರ್ಶನ ಕೊಟ್ಟಿದ್ದು ಯಾರು? ಅಗ್ನಿದೇವ. ರಾಮನು ಜನಿಸಿದ್ದು ಯಾವಾಗ? ಚೈತ್ರ ಮಾಸದ 9ನೇ ದಿನ. ಶ್ರೀರಾಮಚಂದ್ರನ ನಕ್ಷತ್ರ ಯಾವುದು? ಪುನರ್ವಸು. ಲಕ್ಷ್ಮಣನು ಯಾವ ನಕ್ಷತ್ರದಲ್ಲಿ ಜನಿಸಿದರು? ಆಶ್ಲೇಷ ನಕ್ಷತ್ರ. ದಶರಥ ಮಹಾರಾಜನ ರಾಜಗುರು ಯಾರು? ವಸಿಷ್ಠ ಮಹರ್ಷಿ. ದಶರಥ ಮಹಾರಾಜನ ರಾಜಮಂತ್ರಿ ಯಾರು? ಸುಮಂತರ. ವಿಶ್ವಾಮಿತ್ರರು ಯಜ್ಞಕ್ಕೆ ಉಪದ್ರವವನ್ನು ಕೊಡುತ್ತಿದ್ದ ರಕ್ಕಸರು ಯಾರು? ತಾಟಕಿ, ಸುಬವು, ಮಾರೀಚ. ವಿಶ್ವಾಮಿತ್ರರು ಶ್ರೀರಾಮನಿಗೆ ಉಪದೇಶಿಸಿದ 2 ವಿದ್ಯೆಗಳು ಯಾವುದು? ಬಲ, ಅತಿ ಬಲ. ತಾಟಕಿಯನ್ನು ಕೊಂದಿದ್ದು ಯಾರು? ಶ್ರೀರಾಮ. ಸುಬಹುವನ್ನು ಕೊಂದಿದ್ದು? ಲಕ್ಷ್ಮಣ. ಸುಮಿತ್ರೆಯ ಅವಳಿ ಮಕ್ಕಳು ಯಾರು? ಲಕ್ಷ್ಮಣ, ಶತ್ರುಘ್ನ. ದಶರಥನ ಮಕ್ಕಳಿಗೆ ಶಾಸ್ತ್ರವಿದ್ಯೆಯನ್ನು ಕಲಿಸಿದ ಗುರುಗಳು ಯಾರು? ವಸಿಷ್ಠ ಮಹರ್ಷಿ. ವಿದೇಹದ ರಾಜಧಾನಿ ಯಾವುದು? ಮಿಥಿಲೆ. ಸೀತಾ ಸ್ವಯಂವರದಲ್ಲಿ ರಾಮನು ಮುರಿದಿದ್ದು ಯಾವ ಧನಸ್ಸು? ಶಿವಧನಸ್ಸು. ಭರತನ ಹೆಂಡತಿ ಯಾರು? ಮಾಂಡವಿಕ. ಶತ್ರುಘ್ನ ಹೆಂಡತಿ? ಶ್ರುತಕೀರ್ತಿ. ಲಕ್ಷ್ಮಣನ ಹೆಂಡತಿ? ಊರ್ಮಿಳ. ಮಾಂಡವಿ ಮತ್ತು ಶ್ರುತಕೀರ್ತಿ ಯಾರ ಮಕ್ಕಳು? ಕುಶಧ್ವರನ ಮಕ್ಕಳು. ಪರಶುರಾಮರು ಯಾವ ವಂಶದವರು? ಭೃಗು ವಂಶಸ್ಥರು. ಜನಕ ಮಹಾರಾಜನ ಪತ್ನಿ ಯಾರು? ಸುನಯನಾದೇವಿ. ಜನಕ ಮಹಾರಾಜ ಆಳುತ್ತಿದ್ದ ದೇಶ ಯಾವುದು? ಮಿಥಿಲೆ. ವೈದೇಹಿ ಯಾರು? ಸೀತೆ. ಜನಕ ಮಹಾರಾಜನ ಮತ್ತೊಬ್ಬ ಮಗಳು ಯಾರು? ಊರ್ಮಿಳ. ಸೀತೆಯು ಜನಕ ರಾಜನಿಗೆ ಎಲ್ಲಿ ಸಿಕ್ಕಿದ್ದು? ಭೂಮಿಯಲ್ಲಿ. ಅಹಲ್ಯೆಗೆ ಕಲ್ಲಾಗುವಂತೆ ಶಾಪ ನೀಡಿದ್ದು ಯಾರು? ಗೌತಮ ಮಹರ್ಷಿ. ಅಹಲ್ಯೆಯ ಶಾಪ ವಿಮೋಚನೆ ಯಾರಿಂದ ಆಯಿತು? ಶ್ರೀರಾಮನಿಂದ. ಪರಶುರಾಮರು ಎಷ್ಟು ಬಾರಿ ಭೂ ಪ್ರದಕ್ಷಿಣೆ ಮಾಡಿದರು? 21 ಬಾರಿ. ಚಿರಂಜೀವಿಗಳು ಎಷ್ಟು ಮಂದಿ? 7 ಮಂದಿ. ಅಯೋಧ್ಯ ಕಾಂಡ ರಾಮಾಯಣದ ಎಷ್ಟನೇ ಭಾಗ? 2ನೇ ಭಾಗ. ದಶರಥನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡುವ ಇಚ್ಛೆಯನ್ನು ಮೊದಲು ಹೇಳಿದ್ದು ಯಾರಿಗೆ? ವಸಿಷ್ಠ ಮಹರ್ಷಿಗೆ. ಸುಮಿತ್ರೆಯ ಮಗನಾದ್ದರಿಂದ ಲಕ್ಷ್ಮಣನಿಗೆ ಇದ್ದ ಮತ್ತೊಂದು ಹೆಸರು?